ದೀಪಾವಳಿಗೆ ಹೃತ್ಪೂರ್ವಕವಾದ ಶುಭಾಶಯ, ಆಶೀರ್ವಾದ ಎಲ್ಲ ನಿಮಗೆ. ಇವತ್ತು ಬಹಳ ಸ್ಪೆಷಲ್ ದಿವಸ. ಯಾಕೆಂದರೆ ಈ ಕರೋನಾ ಆದಮೇಲೆ ಯಾವ ಹಬ್ಬನೂ ಉತ್ಸಾಹ, ಹುಮ್ಮಸ್ಸು ಎಲ್ಲರಿಗೂ ಸೇರೋದು ಏನೂ ಮಾಡಿರಲಿಲ್ಲ. ಅದಕ್ಕೆ ಜನಗಳಿಗೆಲ್ಲ ಒಂದು ಹೊಸತನ ಕೊಟ್ಟಿದೆ, ಹೊಸ ವರ್ಷ ತಂದಿದೆ, ಹೊಸ ಹಬ್ಬ ಅಂತ ಅನ್ನಿಸ್ತಾ ಇದೆ. ಇದು ಹೀಗೇ ಈ ಒಂದು ಶಾಶ್ವತವಾಗಿ ಈ ಸಂತೋಷ ಎಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊಳ್ಳೋದು. ಮೊದಲನೇದು ನಾವು ನೆನಪು ಮಾಡ್ಕೊಳ್ಬೇಕಾಗಿದ್ದು, ದೀಪಾವಳಿ ಅಂದ ತಕ್ಷಣ 14 ವರ್ಷ ವನವಾಸ ಆದಮೇಲೆ, ರಾವಣನ ಮರ್ದನವಾದ ಮೇಲೆ ರಾಮ ಸೀತೆ ಇಬ್ಬರೂ ಊರಿಗೆ ವಾಪಸ್ ಬರುವಾಗ ಜನಗಳು ಪ್ರತಿಯೊಂದು ಬೀದಿಯಲ್ಲೂ ಕೂಡ ದೀಪದಲ್ಲಿ ಅಲಂಕಾರ ಮಾಡಿ ದೀಪ ಹಚ್ಚಿ ಅವನನ್ನು ಬರಮಾಡ್ಕೊಳ್ತಾರೆ. ಆ ಒಂದು ಸಂದರ್ಭ ಜ್ಞಾಪಿಸ್ಕೋಬೇಕು ನಾವು. ನಮ್ಮಲ್ಲಿ ರಾವಣನ ಹತ್ಯೆ ಆದಾಗ ಅಂಥ ಬೆಳಕುಗಳು ನಮ್ಮಲ್ಲೂ ಕೂಡ ಮೂಡುತ್ತೆ. ಎರಡನೇದು, ಅದು ಬಲಿಚಕ್ರವರ್ತಿಯ ಕಥೆ ನಿಮಗೆಲ್ಲ ಗೊತ್ತಿದೆ. ಹೇಗೆ ವಿಷ್ಣು ವಾಮನ ಅವತಾರ ತೆಗೆದುಕೊಂಡು ಆ ಒಂದು ಬಲಿಚಕ್ರವರ್ತಿಯನ್ನು ಹರಣ ಮಾಡ್ದ. ಮೂರನೇದು, ನರಕ ಚತುರ್ದಶಿ. ಇದು ಬಹಳ ಮುಖ್ಯ. ನರಕಾಸುರನ್ನ ಕೊಲ್ಲೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕಷ್ಟ ಕೊಡ್ತಾ ಇದ್ದ ಅವನು. ಎಲ್ಲರೂ ಬಂದು ವಿಷ್ಣು ಹತ್ರ ಕೇಳ್ತಾರೆ, ನರಕಾಸುರನ ಬಾಧೆ ಜಾಸ್ತಿ ಆಗಿದೆ ಅಂತ. ಆದರೆ ಅವನು ಒಂದು ವರವನ್ನು ಕೊಟ್ಬಿಟ್ಟಿರ್ತಾರೆ. ಭೂತಾಯಿ ಮಗ ಅವನು, ನರಕಾಸುರ. ಅಲ್ಲಿ ಅವಳು ಹೇಳ್ತಾಳೆ, ಈ ಮಗುವನ್ನ ನಿಜವಾಗ್ಲೂ ನಾನು ಕಾಪಾಡು ನೀನು ಅಂತ ಹೇಳಿದಾಗ, ಇಲ್ಲ, ಇವನನ್ನು ಸಾಯಿಸಿದ್ರೆ ನಾನು ಸಾಯಿಸೋದಿಲ್ಲ, ನೀನೇ ಸಾಯಿಸಬೇಕು ಅಷ್ಟೇ, ಅದೇ ವರ ನಿನಗೆ ಅಂತ. ಈ ಭೂತಾಯಿಯಿಂದನೇ ಅವನು ಸಾಯಬೇಕು, ತಾಯಿಯಿಂದನೇ ಸಾಯಬೇಕು ಅನ್ನೋದು ಇರುತ್ತೆ ವರ. ಹೀಗಿದ್ದಾಗ ಅವನು ಕೃಷ್ಣಾವತಾರ ತೆಗೆದುಕೊಂಡಾಗ ಆ ಭೂದೇವಿ ಸತ್ಯಭಾಮೆ ಆಗ್ತಾಳೆ. ಆಗ ಸತ್ಯಭಾಮೆಗೆ ಒಂದು ಆಸೆ ಬರುತ್ತೆ, ನರಕಾಸುರನ ಜೊತೆ ಇವನು ಯುದ್ಧ ಮಾಡಬೇಕು ಕೃಷ್ಣ ಅಂತ. ಈ ಆಸೆ ಹುಟ್ಟಿಸಿದವನು ಅವನೇ, ಎಲ್ಲ ಅವನ ಲೀಲೆ. ಆವಾಗ ಈ ನರಕಾಸುರ ಕೃಷ್ಣನಿಗೆ ಒಂದು ಕಾಣದೇ ಇರೋ ಹಾಗೆ ಒಂದು ಪರದೆಯನ್ನು ಸೃಷ್ಟಿ ಮಾಡ್ತಾನೆ ತನ್ನ ಬಾಣದಿಂದ. ಆಗ ಸತ್ಯಭಾಮೆ ಕೃಷ್ಣ ಕಾಣದೇ ಇದ್ದಾಗ ಎಲ್ಲಿ ಹೊಡೆದು ಬಿಡ್ತಾನೋ ಕೃಷ್ಣನ ಅಂತ ತಾನೇ ಆ ನರಕಾಸುರನ್ನ ಕೊಲ್ಲೋದು. ಇದು ಒಂದು ಕತೆ ತುಂಬ ಚೆನ್ನಾಗಿದೆ, ಈ ನರಕಾಸುರನ ವಧೆ. ಇದು ಮೂರಾದ್ಮೇಲೆ ಇನ್ನೊಂದು ಬಹಳ ಸ್ಪೆಷಲ್. ಇದು ಬರೀ ಹಿಂದೂಗಳು ಮಾಡೋದಲ್ಲ, ಬೇಕಾದಷ್ಟು ಜನ ಈ ಹಬ್ಬವನ್ನು ಮಾಡ್ತಾರೆ. ಯಾಕೆಂದರೆ ಇದು ಕೊನೆಯ ತೀರ್ಥಂಕರರು ನಿರ್ವಾಣ ಆಗಿದ್ದು ದಿವಸ ಇವತ್ತು. ಜೈನರಿಗೆ ಇವತ್ತು ಹೊಸ ದಿವಸ, ಹೊಸ ವರ್ಷದ ಆರಂಭ ಅಂತ ಹೇಳಿ ಅವರೆಲ್ಲವೂ ಕೂಡ ಇದನ್ನು ತುಂಬ ನಿಷ್ಠೆಯಿಂದ ಈ ಹಬ್ಬವನ್ನು ಮಾಡ್ತಾರೆ. ಈ ಹಬ್ಬ ಲಕ್ಷ್ಮೀ ಪೂಜೆಯೂ ಬಹಳ ಮುಖ್ಯ. ಇದರಲ್ಲಿ ಲಕ್ಷ್ಮೀ ಪೂಜೆಯ ಹಬ್ಬ ಅಂತ ಹೇಳ್ಬೋದು. ದೀಪದ ಹಬ್ಬ, ಮಕ್ಕಳ ಹಬ್ಬ, ಪಟಾಕಿ ಹಬ್ಬ. ಇದು ಒಂದು ಉತ್ಸಾಹವನ್ನು, ಶಾಂತಿಯನ್ನು ತಗೊಬರೋ ಹಬ್ಬ. ಅಮಾವಾಸ್ಯೆ ಅನ್ನೋದೇನೆ ಆಳವಾದ ಕತ್ತಲು ಅಂತ. ಇದನ್ನು ಅಮಾವಾಸ್ಯೆಯನ್ನು ಕಳೆದು ಎಲ್ಲರ ಮನಸ್ಸಿನಲ್ಲೂ ಹುಣ್ಣಿಮೆಗೂ ಹೆಚ್ಚು ಶಕ್ತಿ, ದೀಪ ಬರೋ ಹಾಗೆ, ಬೆಳಕು ಬರೋ ಹಾಗೆ ಈ ದೀಪಗಳು ನಾವು ಹಚ್ಚೋದು, ಇದು ಶಕ್ತಿಯನ್ನು ಕೊಡಲಿ, ಎಲ್ಲರ ಜೀವನ ಬೆಳಗಲಿ. ಈ ಕಥೆಗಳೆಲ್ಲವೂ ಕೂಡ ಮೆಥಾಲಜಿಕಲ್ ಸ್ಟೋರೀಸ್ ಚೆನ್ನಾಗಿದೆ. ಇದೆಲ್ಲಕ್ಕೆಲ್ಲ ಒಂದೊಂದು ಸಾಂಕೇತಿಕವಾಗಿ ಒಂದು ಅರ್ಥ ಇರುತ್ತೆ. ಅದನ್ನೆಲ್ಲ ನೆನಪಿಸ್ಕೊಂಡಾಗ ನಮಗೂ ಯಾವುದೋ ಒಂದು ಒಳ್ಳೆಯ ನಮ್ಮ ಮೂಲದಲ್ಲಿ, ಅಂತರಾತ್ಮದಲ್ಲಿ ಆ ಒಂದು ಅದಕ್ಕೆ ಅಂತಃಸತ್ವ ಅಂತ ಹೇಳ್ತಾರೆ, ಅದಕ್ಕೆ ಒಂಥರ ಪುಳುಕಿತವಾಗುತ್ತೆ. ಯಾಕೆಂದರೆ ನಾವು ಬಹಳ ಏನ್ಷಿಯಂಟ್ ಸೋಲ್. ಅದರಿಂದ ಅದೆಲ್ಲ ಹಳೆಯದೆಲ್ಲ ಪುನಃ ಮಾಡ್ತಾ ಇದ್ದಾಗ, ಒಂದು ಅರ್ಥ ಕೊಡ್ತಾ ಇದ್ದಾಗ ಪುನರ್ಚೈತನ್ಯವಾಗ್ತಾ ಇರುತ್ತೆ ಎನರ್ಜಿ ಅನ್ನೋದನ್ನ